ಮುಯಿಗೆ ಮುಯಾಗುವುದು. ಆದರೆ ನೀನು ಔತಣ ಮಾಡಿಸುವಾಗ ಕೇಳಿಸ್ಕೊಳ್ಳಿ ಕಿವಿಗೊಟ್ಟಿ, ಬಡವರು, ಊನವಾದವರು, ಕುಂಟರು, ಕುರುಡರು ಇಂಥವರನ್ನು ಕರೆ, ಅವರು ನಿನಗೆ ಮುಯಿಗೆ ಮುಯಿ ಮಾಡುವುದು ಏನು ಇಲ್ಲದಿರುವಾಗಿದ್ದರೂ ನೀತಿವಂತರು ಜೀವಿತರಾಗಿ ಎದ್ದು ಬರುವಲ್ಲಿ ನಿನಗೆ ಮುಯಿಗೆ ಮುಯಾಗುವುದರಿಂದ ನೀನು ಧನ್ಯನಾಗುವೆ. ಧನ್ಯನಾಗಬೇಕಾದ್ರೆ ಏನ್ ಮಾಡ್ಬೇಕು? ಬಡವರಿಗೆ ದಿಕ್ಕಿಲ್ಲದವ್ರಿಗೆ ಅವ್ರು ರಿಟರ್ನ್ ಕೊಡಕ್ಕಾಗಲ್ಲ. ಅದೆಲ್ಲ ಉಳ್ಕೊಳುತ್ತೆ, ಅಲ್ಲಿ ಉಳ್ಕೊಳ್ತೇವೆ ಅಲ್ವಾ? ಉಳ್ಕೊಳ್ಳುತ್ತೆ ಎಲ್ಲಿ? ನಮ್ಮ ಒಂದು ಪರಲೋಕದಲ್ಲಿ ಇದಕ್ಕೆ ಪ್ರತಿಫಲ ಕೊಡ್ತಾರೆ ದೇವರು. ಅರ್ಥ ಆಯ್ತಾಯ್ತಾ? ದೇವ್ರ ಮಾತು ಅರ್ಥ ಆಯ್ತಾಯ್ತಾ? ಯೇಸು ಸ್ವಾಮಿ ಮಾತು ಅರ್ಥ ಆಯ್ತಾಯ್ತಾ? ಯೇಸು ಸ್ವಾಮಿನ ಏನ್ ಪ್ರೀತಿಸ್ತಾ ಇದ್ದೀವಿ. ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ, ಆಜ್ಞೆ ಕೈಗೊಳ್ಳಲ ಏಸಯ್ಯ. ಆಜ್ಞೆ ಒಂದು ಕೈಗೊಳ್ಳಲ್ಲ, ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆಜ್ಞೆ ಮಾತ್ರ ಕೈಗೊಂಡು ನಡೆಯಲ್ಲ. ಒಂದು